ಅಲ್ಲೇ ನಮ್ಗೆ ಅಗದಿ ಆತ್ಮೀಯರು ಅವ್ರು ನೋಡಿ ಪರಿಹಾರ ಮಾಡೋಣ ಅಂದೆ. ಇಲ್ಲ ಬರೋಣ, ನೀವು ಏನಾದರೂ ಮಾಡು, ಧೈರ್ಯ ಮಾಡು ಅಂತ ಹೇಳಿದ್ರು. ಆಯಿತು ಅಂತೇಳಿ ಧೈರ್ಯ ಮಾಡಿದೆ. ಅವರೆಲ್ಲ ನನಗೆ ದಿವಸ 4 ಸಲ ವಿಸಿಟ್ ಮಾಡಿ ನನ್ನ ಆರೋಗ್ಯವನ್ನು ಕಾಪಾಡಿ ನಾನು ಪುನರ್ಜನ್ಮ ಕೊಟ್ಟದೆ ಅಂದರೆ ಅಶ್ವಿನಿ ಕುಮಾರ್ ಪ್ರಸಾದ್ ದತ್ತಪ್ಪ. ಅದು ಈ ನನ್ನ 1ನೇ ಬರ್ತ್ಡೇ, ಅದು ಸ್ಪರ್ಶ ಹಾಸ್ಪಿಟಲ್ನಲ್ಲಿ ಹುಟ್ಟಿದ್ದೀನಿ. 1ನೇ ಬರ್ತ್ಡೇನ ಆಚರಣೆ ಮಾಡಲಿಕ್ಕೆ ಅದು ಅಶ್ವಿನಿ ಅವರ ನೇತೃತ್ವದಲ್ಲಿ ಆಗಿದೆ ಅಂದರೆ ಬಹಳ ಸಂತೋಷ ಆಗಿದೆ ನನಗೆ ಪತ್ರಿಕಾ ಮಾಧ್ಯಮದಲ್ಲಿ. ಯಾಕಂದ್ರೆ ಇಂಥ ಅವಕಾಶ ಭಾರತ ದೇಶದಲ್ಲಿ, ಅದು ಕರ್ನಾಟಕದಲ್ಲಿ ಇದೆ ಅಂದರೆ ಆಶ್ಚರ್ಯ. ನಾನು ಉತ್ತರ ಕರ್ನಾಟಕನವನು, ಅದು ಬಾಗಲಕೋಟೆ, ಮುಗುಂದ, ಬಿಜಾಪುರ ಅಲ್ಲೆಲ್ಲಿ ಇರಲಿಲ್ಲ. ಅದು ಬಾಗಲಕೋಟೆ, ಬೆಂಗಳೂರಲ್ಲಿ ಅದು ಅಶ್ವಿನಿ ಕುಮಾರ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಬರೀ ಬರೋಣ, ಪ್ರಯತ್ನ ಮಾಡೋಣ ಅಂದರು. ಅದು ನನಗೆ ಎಂಥ ಅದ್ಭುತ ಶಕ್ತಿ ಕೊಟ್ರಂದ್ರೆ, ನನ್ನ ಪುನರ್ಜನ್ಮ ಹೇಗಾಗಿದೆ. ನನ್ನ ತಂದೆ ತಾಯಿಯಲ್ಲಿ 1ನೇ ಬರ್ತಾಯಿತ್ತು, 2ನೇ ಬರ್ತು ಅಂದ್ರೆ ಅಶ್ವಿನಿ ಕುಮಾರ್ ಸ್ಪರ್ಶ ಹಾಸ್ಪಿಟಲ್ನಲ್ಲಿ ಮಾಡಿದ್ರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅದು ನನ್ನ ದೈವ. ಅದು ಏನು ಅದೇನೋ ನನಗೆ ಗೊತ್ತಿಲ್ಲ. ಅದು ಅಶ್ವಿನಿ ಕುಮಾರ್ ಅವರ ಕೃಪೆ, ಅವ್ರ ಬಳಗದವರ ಕೃಪೆ ಅಂತ. ಫಸ್ಟ್ ನಾನು ಒಂದು 2-3 ಸಲ ಅವ್ರ ಹತ್ರ ಕನ್ಸಲ್ಟೇಷನ್ಗೆ ಹೋಗಿದ್ದೆ. ಆದ್ರೂ ನಮಗೆ ಅವ್ರ ಹತ್ರ ಪರ್ಸನಲ್ ಆಗಿ ಯಾವುದೂ ಇದು ಸಿಗಲಿಲ್ಲ ರಿಸಲ್ಟ್. ಆಮೇಲೆ ವಿಕ್ರಾಂತ್ ಅಲ್ಲ ಏನಂದ್ರು, ವಿಲ್ ಗೋ ಫಾರ್ ಫರ್ದರ್ ಇನ್ವೆಸ್ಟಿಗೇಷನ್. ಆಮೇಲೆ ಈಗ ಹಾಸ್ಪಿಟಲ್ಗೆ ಅಡ್ಮಿಟ್ ಆಯಿತು. ಬಿಫೋರ್ ಆಪರೇಷನ್ 1 ಮಂತ್ ನನಗಿದ್ದೆ ಆ್ಯಕ್ಚುಲಿ. ಪಾಪ ಅವರು ತುಂಬ ಥರದ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು. ಎಲ್ಲ ಡಾಕ್ಟರ್ಸ್ ಗ್ರೂಪ್ ಬಂದರೆ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಡಾಕ್ಟರ್ಸ್ ಗ್ರೂಪ್. ಆಲ್ ಡಾಕ್ಟರ್ಸ್ ಆರ್ ಸೋ ಕೋಆಪರೇಟಿವ್. ಅದನ್ನು ನಾನು ಹೇಳೋಕ್ಕಾಗಲ್ಲ. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ದಿ ಡಾಕ್ಟರ್ಸ್ ಗ್ರೂಪ್ ಆಸ್ ವೆಲ್ ಆಸ್ ನರ್ಸಿಂಗ್ ಗ್ರೂಪ್ ಆಸ್ ವೆಲ್ ಆಸ್ ಹಾಸ್ಪಿಟಲ್ ಸ್ಟಾಫ್. ಎಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತೀನಿ. ಈಗ ನನಗೆ ಡಿಸ್ಚಾರ್ಜ್ ಆಗಿ ಹಾರ್ಡ್ಲಿ ಅರೌಂಡ್ 2 to 3 weeks ಆಯ್ತು ಅಷ್ಟೇ. ಬಟ್ ಐ ಆಮ್ ಆಲ್ಮೋಸ್ಟ್ ಗೇನ್ಡ್ 75% ಆಫ್ ಮೈ ಎನರ್ಜಿ. ದೇವರ ಮೇಲೆ ಭಾರ ಹಾಕ್ಬಿಟ್ಟು ನಾವು ಮುಂದುವರಿಬೇಕು. ನಾನು ಇಷ್ಟೇ ಹೇಳೋದು, ಈ ಹಾಸ್ಪಿಟ್ಲಿಗೆ ಒಳ್ಳೇದಾಗಲಿ, ಡಾಕ್ಟರ್ಸ್ ಗ್ರೂಪ್ಗೆ ಒಳ್ಳೇದಾಗಲಿ. ಇದೇ ರೀತಿ ಸೇವೆ ಮುಂದುವರ್ಸ್ಕೊಂಡು ಹೋದರೆ ಇಂಡಿಯಾದಲ್ಲ ಇಡೀ ವರ್ಲ್ಡ್ ಅಲ್ಲೇ ನಂಬರ್ 1 ಆಗ್ತಾರೆ ಅನ್ನೋ ಭರವಸೆ ನನಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬಹಳಷ್ಟು ಕ್ಲಿಷ್ಟಕರವಾದ ಒಂದು ಅಪರೂಪದ ಶಸ್ತ್ರಚಿಕಿತ್ಸೆಯನ್ನ ಹೃದಯ ಹಾರ್ಟ್ ಫೇಲ್ಯೂರ್ ಆದವ್ರಿಗೆ ಒಂದು ಹೊಸ ಹೋಪ್ ಕೊಡುವಂಥ ಒಂದು ಆಪರೇಷನ್ ನಾವು ಸ್ಪರ್ಶ ಆಸ್ಪತ್ರೆಯಲ್ಲಿ ಮಾಡಿದ್ದೇವೆ. ಅದು ಕರ್ನಾಟಕದ ಪೇಷಂಟ್ಗೆ ಮೊಟ್ಟ ಮೊದಲನೇ ಬಾರಿಗೆ ಈ ಕೃತಕ ಹೃದಯವನ್ನು ಅಳವಡಿಸುವಂಥದ್ದು, ಅಂದರೆ ಲೆಫ್ಟ್ ವೆಂಟ್ರಿಕ್ಯುಲರ್ ಅಸಿಸ್ಟ್ ಡಿವೈಸ್ ಅಂತ ಏನು ಹೇಳ್ತೀವಿ. ಇದು 3ನೇ ತಲೆಮಾರಿನ ಕೃತಕ ಹೃದಯ, ಲೆಫ್ಟ್ ವೆಂಟ್ರಿಕ್ಯುಲರ್ ಕೃತಕ ಹೃದಯ ಅಥವಾ ಆರ್ಟಿಫಿಷಿಯಲ್ ಹಾರ್ಟ್ ಅಂತ ಹೇಳ್ತೇವೆ. ಅದರ ಹೆಸರು HeartMate 3 ಅಂತ ಹೇಳಿ ನಮ್ಮ ಕರ್ನಾಟಕದ 2 ಪೇಷಂಟ್ಸ್ಗೆ ಇವತ್ತು ಅಳವಡಿಸ್ಬಿಟ್ಟು ಅವರು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಅದನ್ನು ತಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ನಾವು ತುಂಬ ಸಂತೋಷ ಪಡ್ತೇವೆ. ಅಂದರೆ ಹಾರ್ಟ್ ಫೇಲ್ಯೂರ್ ಆಗಿರುವಂಥ ಪೇಷಂಟ್ಸ್ಗೆ ಮತ್ತೆ ಮರುಜೀವ ಪಡೆಯುವಂಥ ಇಂಥ ಆಪರೇಷನ್ನು ಇಟ್ ಈಸ್ ಅ ಹೋಪ್ ಆಫ್ ರೇ ಆಫ್ ಹೋಪ್ ಅಂತ ಏನು ಹೇಳ್ತೀವಿ, ಅಥವಾ ಮರುಜೀವ ಅಂತ ಹೇಳ್ತೀವಿ. ಅದು ಕೊಡುವಂಥ ಒಂದು ಫೆಸಿಲಿಟಿ ನಮ್ಮಲ್ಲಿ ಈಗ ಅವೈಲೇಬಲ್ ಇದೆ. ಬೇರೆ ಎಲ್ಲೂ ಪೇಷಂಟ್ಸ್ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಇಲ್ಲೇನೆ ಇಂಥ ಆಪರೇಷನ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೀನಿ. ಅದು ಆ ಥರದ್ದು ಅವರು ಪೇಷಂಟ್ ಇಂಥ ಆಪರೇಷನ್ ಮಾಡಿದಾಗ ಕೆಲವೊಂದು ನಾನು ಹೇಳಿದಂಗೆ ಅವರು ತುಂಬ ಪ್ರೊಟೆಕ್ಟೆಡ್ ಇರುವಂಥ ಬ್ಯಾಗ್ನಲ್ಲಿ ಇರ್ತದೆ. ಆಮೇಲೆ ಆ ವೈರ್ಗಳು 5 ಲೇಯರ್ಗಳು ಕವರಿಂಗ್ ಇರೋದ್ರಿಂದ ಅಷ್ಟು ಸುಲಭವಾಗಿ ಅದು ಮುರಿಲಿಕ್ಕೆ ಆಗೋದಿಲ್ಲ. 3ನೇದು ಅದಕ್ಕೆ ಎಲ್ಲ ಥರದ ಬ್ಯಾಕಪ್ ಇರುವಂಥ ಒಂದು ಮಷಿನ್ ಆಗಿರೋದ್ರಿಂದ, ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ ಈ ಥರದ ತೊಂದರೆಗಳು ಆಗದೆ ಇರೋ ಥರ ಡಬಲ್ ಪ್ರೊಟೆಕ್ಷನ್ ಇರುವಂಥ ಒಂದು ಮಿಷಿನ್ ಆಗಿರುತ್ತೆ. ಅದಕ್ಕೆ ಅವ್ರಿಗೆಲ್ಲ ಒಂದು ಸ್ನಾನಕ್ಕೋಸ್ಕರನೇ ಸ್ಪೆಷಲ್ ಕವರ್ ಇರ್ತದೆ. ಆ ಕವರ್ ಬ್ಯಾಟ್ರಿಗಳ ಮೇಲೆ ಹಾಕ್ಕೊಂಡು ಅವರು ನಾರ್ಮಲ್ ಸ್ನಾನ ಮಾಡ್ಬೋದು, ನಾರ್ಮಲ್ ಆ್ಯಕ್ಟಿವಿಟಿ ಮಾಡ್ಬೋದು, ಎಲ್ಲ ಅವರೇ ಬ್ಯಾಟ್ರಿ ಚೇಂಜ್ ಮಾಡ್ಕೊಳ್ಬೋದು. ತುಂಬ ಯೂಸರ್ ಫ್ರೆಂಡ್ಲಿ ಆಗಿರುವಂಥ ಇದು ಲೆಫ್ಟ್ ವೆಂಟ್ರಿಕ್ಯುಲರ್ ಅಸಿಸ್ಟ್ ಡಿವೈಸ್. ಏನು ತೊಂದರೆ ಆಗೋದಿಲ್ಲ. ಕರ್ನಾಟಕದಲ್ಲಿ ಕನ್ನಡಿಗ ಪೇಷಂಟ್ಗಳಿಗೆ ಮಾಡಿದ್ದು ಮೊದಲೇ, ಅದು ಭಾರತದಲ್ಲಿ ಮಾಡಿದ್ದಾರೆ. ಬೇರೆ ಸ್ಟೇಟ್ನವರು ಮತ್ತು ಬೇರೆ ದೇಶಗಳಿಂದ ಬಂದು, ಯಾಕಂದರೆ ಇಂಥದೇ ಆಪ್ರೇಷನ್ನು ಅಮೇರಿಕಾದಲ್ಲಿ ಮಾಡಿಸ್ಕೋಬೇಕು ಅಂದರೆ ಇದರಿಂದ 10 ಪಟ್ಟು ಜಾಸ್ತಿ ಖರ್ಚಾಗುತ್ತೆ. ಕೆಲವೊಂದು ಸರಿ ಬೇರೆ ದೇಶದಿಂದ ಇಲ್ಲಿ ಬಂದು ಪೇಷಂಟ್ಗಳು ಟ್ರೀಟ್ಮೆಂಟ್ ತೊಗೊಳ್ತಾರೆ.
ಆದರೆ ಅಷ್ಟು ಸೆಕೆಂಡ್ ಜನ್ರೇಷನ್ನು ಫಸ್ಟ್ ಜನ್ರೇಷನ್ನು ಆ ಥರದ ಆಪ್ರೇಷನ್ ಆಗಿದೆ. ಬಟ್ ಥರ್ಡ್ ಜನ್ರೇಷನ್ನು ಕರ್ನಾಟಕದ ಪೇಷಂಟ್ಗೆ ಇದೇ ಮೊದಲನೇ ಬಾರಿ. ಇಂಥ ಆಪರೇಷನ್ಗೆ ಇನ್ಶೂರೆನ್ಸ್ ಸೌಲಭ್ಯ ನಮ್ಮ ದೇಶದಲ್ಲಿ ಇನ್ನೂ ಬಂದಿಲ್ಲ. ಆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರನೇ ತಾವು ತಮಗೆಲ್ಲ ಇದನ್ನು ಇನ್ಫಾರ್ಮ್ ಮಾಡಬೇಕು. ಇನ್ಶೂರೆನ್ಸ್ ಮುಂದೆ ಇಂಥ ಪೇಷಂಟ್ಸ್ಗಳಿಗೆ ಕವರ್ ಮಾಡುವಂಥ ಒಂದು ಸಂದರ್ಭ ಬರ್ತದೆ. ಯಾಕಂದರೆ ಇಂಥ ಪೇಷಂಟ್ಸ್ ಅವೇರ್ನೆಸ್ ಬಂದಾಗ ಇನ್ಶೂರೆನ್ಸ್ ಕಂಪ್ನಿಗಳಿಗೂ ಗೊತ್ತಾಗುತ್ತೆ. ಇಂಥ ಭಾಳಷ್ಟು ಪೇಷಂಟ್ಸು ಹಾರ್ಟ್ ಟ್ರಾನ್ಸ್ಪ್ಲಾಂಟಿಗೆ ವೆಯ್ಟ್ ಮಾಡ್ತಾ ಇರೋರಿಗೆ ಇನ್ಶೂರೆನ್ಸ್ ಕವರ್ ಬಂದಾಗ ಈ ಥರದ ಟ್ರಾನ್ಸ್ಪ್ಲಾಂಟಿಗೆ ವೆಯ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದಷ್ಟು ಬೇಗ ಈ ಕೃತಕ ಹೃದಯ ಅಳವಡಿಸ್ಕೊಳ್ಬೋದು ಅಂತ ನಾವು ಬಡವರಿಗೆ ಸೌಕರ್ಯ ಅಂತಲ್ಲ, ನಾವು ಈಗ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗೋ ಅಂತ ಬಡವರಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ಗೆ ನಾವು ಲಿಸ್ಟಿಂಗ್ ಮಾಡ್ತೇವೆ. ಏನಂತಂದ್ರೆ ಎಲ್ಲರಿಗೂ ಹೃದಯ ಸಿಗೋದಿಲ್ಲ, ಎಲ್ಲರಿಗೂ ಹೃದಯ ಸಿಗೋದು ಬಹಳ ಕಷ್ಟ. ಮ್ಯಾಚಿಂಗ್ ಹೃದಯ ಸಿಕ್ಕೋರು ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿ ಅಳವಡಿಸ್ತಾರೆ.